ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ಸಿಟಿ ಸಂತೂಸಪೇಟೆಯಲ್ಲಿರುವ ಶ್ರೀ ಪಾಂಡುರಂಗ ಸ್ವಾಮಿಯ ಸಪ್ತಾಹ ಮಹೋತ್ಸವ ನಡೆಯಿತು ನಿನ್ನೆ. ಈ ಸಪ್ತಾಹ ಮಹೋತ್ಸವ ಡಿಸೆಂಬರ್ 11ನೇ ತಾರೀಖಿನಿಂದ ಶ್ರೀ ಮದ್ಭಾಗವತ ಪಾರಾಯಣ ಪ್ರಾರಂಭವಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಶ್ರೀ ಪಾಂಡುರಂಗ ಸ್ವಾಮಿ ಭಜನಾ ಮಂಡಳಿಯವರಿಂದ ಪಂಢರಿ ಭಜನೆ ನಡೆಯುತ್ತೆ. ನಿನ್ನೆ 17ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಶ್ರೀ ಮದ್ಭಾಗವತ ಪಾರಾಯಣ ಸಮಾಪ್ತಿ ಆಗಿ ಶ್ರೀ ಸಂತ ಸೋಪಾನದೇವ್ ಮಹಾರಾಜರವರ ಆರಾಧನೆ, ಭಜನೆ, ಮಹಾಮಂಗಳಾರತಿ ಆದ ಮೇಲೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು. ನಾನು ನಿನ್ನೆ ಮಧ್ಯಾಹ್ನ ಹೋಗಿ ಪಾಂಡುರಂಗ ಸ್ವಾಮಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ನಂತರ ದೇವಸ್ಥಾನದ ಚಿತ್ರೀಕರಣ ಮಾಡಿದೆ. ಸಂತೂಸಪೇಟೆಯಲ್ಲಿರುವ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಸಪ್ತಾಹ ಮಹೋತ್ಸವವು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತೆ. ಪಂಢರಾಪುರ ಸಂಪ್ರದಾಯದ ಪಂಢರಿ ಭಜನೆ ನಡೆಯುತ್ತೆ. ನಮ್ಮ SSK ಸಮಾಜದ ಬಾಂಧವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ಪಾಂಡುರಂಗ ಸ್ವಾಮಿಯ ದೇವಸ್ಥಾನದ ಸುಪ್ರಸಿದ್ಧ ಪ್ರಸಾದ ಅಂದರೆ ಅದು ಸಾಂಬಾರ್. ಈ ತರಹದ ಸಾಂಬಾರ್ ಬೇರೆ ಎಲ್ಲಿಯೂ ಸಿಗೋದಿಲ್ಲ. ನಿನ್ನೆ ಸಂಜೆ 7 ಗಂಟೆಗೆ ದಿಂಡಿ ಹಾಗೂ ಪಂಢರಿ ಸಂಪ್ರದಾಯ ಭಜನೆಯೊಂದಿಗೆ ಗಾಥಾ ಹಾಗೂ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಪಾಂಡುರಂಗ ಸ್ವಾಮಿಯ ಮೆರವಣಿಗೆ ಇತ್ತು. ನಾನು ಹೋಗೋಕೆ ಆಗಿಲ್ಲ. ಇವತ್ತು ಕೂಡ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಮದ್ಭಗವದ್ಗೀತಾ ಪಾರಾಯಣ ಮತ್ತು ಗುರುಪೂಜೆ, ಮಹಾಮಂಗಳಾರತಿ ಮತ್ತು ಸಂಜೆ 7 ಗಂಟೆಗೆ ಶ್ರೀ ಪಾಂಡುರಂಗ ಸ್ವಾಮಿಯವರಿಗೆ ಶಯನೋತ್ಸವ ಮತ್ತು ನಾದಸ್ವರ ಕಚೇರಿ ಇತ್ತು. ನಾಳೆ ಸಂಜೆ 6 ಗಂಟೆಗೆ ಶ್ರೀ ಪಾಂಡುರಂಗ ಸ್ವಾಮಿ ಭಜನಾ ಮಂಡಳಿಯಿಂದ
ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಪ್ರಿಯ ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.